ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಏರ್ಪೋರ್ಟ್, ಬೀದರ್ ಜಿಲ್ಲಾ ಸಂಕೀರ್ಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭೀಮಣ್ಣ ಖಂಡ್ರೆ ಅವರು ಜನವರಿ 26ರಂದು ಧ್ವಜಾರೋಹಣ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ವಿಷಯ ತಿಳಿಸಿದರು. ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮಾ, ಸಿಇಒ ಗಿರೀಶ್ ಬಾದೋಲೆ, ಎಸ್ಪಿ ಪ್ರದೀಪ್ ಕುಂಟೆ, ಡಿಎಫ್ಒ ಶ್ರೀಮತಿ ವಾನತಿ ಅವರು ಉಪಸ್ಥಿತರಿದ್ದರು. ನಮ್ಮ ಮಿತ್ರರಿಗೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ ನನ್ನ ಪರವಾಗಿ ಎಲ್ಲರಿಗೆ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದು 20 ತಿಂಗಳಾಗ್ತಾ ಬಂದಿದೆ. 20 ತಿಂಗಳ ಅವಧಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ದೇವೆ ಹಂತದಲ್ಲಿ ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ನಾವು ಅಧಿಕಾರ ತೆಗೆದುಕೊಂಡ ನಂತರ ತತ್ಕ್ಷಣವೇ ಅದನ್ನು ಜಾರಿಗೆ ತರುವಂಥ ಕೆಲಸ ನಾವೆಲ್ಲ ಮಾಡಿದ್ದೇವೆ. ಇದು ಐತಿಹಾಸಿಕವಾದಂಥ ಒಂದು ಯೋಜನೆಗಳು. ಜಿಲ್ಲಾ ಸಂಕೀರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ. ಭಾಳ ವರ್ಷದಿಂದ ನೆನಗುದಿಗೆ ಬಿದ್ದಿತ್ತು. 59.8 ಕೋಟಿ ಇರ್ಬೋದು. ಅಂದಾಜು ಪಟ್ಟಿ ತಯಾರು ಮಾಡಿ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಪಡೆದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಈಗ ಅದು ಟೆಕ್ನಿಕಲ್ ಸ್ಯಾಂಕ್ಷನ್ಗೆ ಹೋಗಿದೆ. 10 ದಿವಸಗಳ ಒಳಗಾಗಿ ಇವತ್ತು ಅಪರ ಪ್ರಧಾನ ಕಾರ್ಯದರ್ಶಿ ಅಂದರೆ ಕಂದಾಯ ಇಲಾಖೆಯ ಅನುಮತಿ ಪಡೆದು ಟೆಂಡರ್ ಮಾಡ್ತೀವಿ. ಮಾರ್ಚ್ 31ರ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಆ ಕಾಮಗಾರಿ ಪ್ರಾರಂಭ ಮಾಡಿ 18 ತಿಂಗಳ ಒಳಗಾಗಿ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡ್ತೇವೆ. ನೀರಾವರಿ ಯೋಜನೆ ಅದು 10 ವರ್ಷದಿಂದ ನನೆಗುದಿಗೆ ಬಿದ್ದಂಥದ್ದು. ಹಿಂದೆ ಅದು ಏನೂ ಮಾಡಲಿಲ್ಲ, ಅದಕ್ಕೆ ಹಣನೇ ಇಕ್ಕಲಿಲ್ಲ. ನಾನು ಮತ್ತೆ ಭಾಳ ಪ್ರಯತ್ನ ಮಾಡಿ ಒಂದೇ ಸಲ ಇವತ್ತು ಔರಾದ್ನಲ್ಲಿ 36 ಕೆರೆ ತುಂಬುವಂಥ ಒಂದು ಯೋಜನೆ, ಭಾಲ್ಕಿಯ ಮೇಕರ್ ಗ್ರಾಮದಲ್ಲಿ ಸುಮಾರು 8,500 ಹೆಕ್ಟೇರ್ ಭೂಮಿಗೆ ನೀರು ಕೊಡುವಂಥದ್ದು ಏತ ನೀರಾವರಿ ಯೋಜನೆ. ಮಾಂಜ್ರಾ ನದಿ ಅಡಿಯಲ್ಲಿ ಮಳೆಗಾಲದಲ್ಲಿ ನೀರು ಬರ್ತದೆ. ಆ ನೀರು ಎತ್ತುವಳಿ ಮಾಡಿ ಇವತ್ತಲ್ಲಿ ರಿಸರ್ವಾಯರ್ ಮಾಡಿ ಅಲ್ಲಿಂದ ಸುಮಾರು 20,000 ಎಕರೆ ರೈತರ ಭೂಮಿಗೆ ನೀರು ಹರಿಸುವಂಥದ್ದು ಈ ಯೋಜನೆ. ಇದು ಈಗ ಕೊನೆ ಹಂತಕ್ಕೆ ಬಂದಿದೆ. ಇವತ್ತು ಕೊನೆ ದಿನ ಇದೆ ಟೆಂಡ್ರದು. 15 ದಿವಸಗಳೊಳಗಾಗಿ ಆ ಟೆಂಡರ್ ಫೈನಲ್ ಆಗುತ್ತೆ. ಈ ಯೋಜನೆಯೂ ನಾನು ಸುಮಾರು ಇದಕ್ಕೆ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ 30 ತಿಂಗಳ ಇದಕ್ಕೆ ಅವಧಿ ಇದೆ. ಸುಮಾರು 2 ವರ್ಷ 6 ತಿಂಗಳಲ್ಲಿ ಈ ಸಂಪೂರ್ಣವಾಗಿ ಇವತ್ತೇನು ನಾವು ಯೋಜನೆ ಮಾಡಿದರೆ 1.5 TMC ಫೀಟ್ ನೀರು, 2 TMC ಫೀಟ್ ನೀರು ನಾವು ತೆಗೆದುಕೊಳ್ಳಬಹುದು. ಅಂತರ್ಜಲ ಮಟ್ಟನೂ ಹೆಚ್ಚಿಗೆ ಆಗ್ತದೆ. ಸುಮಾರು 30,000 ಎಕರೆ ಹೆಚ್ಚುವರಿ ಭೂಮಿಗೆ ನಾವು ರೈತರಿಗೆ ನೀರು ಕೊಡುವಂಥದ್ದು ಆಗ್ತದೆ. 504 ಕೋಟಿ. ಕಾಲುವೆ ಅದಕ್ಕೆ ಆಧುನೀಕರಣಕ್ಕೆ 150 ಕೋಟಿ ರೂಪಾಯಿ ಕೇಳಿದ್ದೇನೆ. ಮತ್ತು ಬಾಲ್ಕಿಯಲ್ಲಿ ಕೆಲವೊಂದು ಕೊನೆ ಅಂಚಿನಲ್ಲಿರುವಂಥ ಏನು ಪ್ರದೇಶ ಇದೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಬೇಕಾಗಿದೆ, ಅದಕ್ಕೆ 150 ಕೋಟಿ ಕೇಳಿದ್ದೇನೆ. ಮತ್ತು ಈಗಾಗಲೇ 4 ಬ್ರಿಡ್ಜ್ ಕಮ್ ಬ್ಯಾರೇಜ್, ಚಂದಾಪುರ್, ಜಿರ್ಗ್ಯಾಲ್, ಮಾಣಿಕೇಶ್ವರ್ ಮತ್ತು ಹಾಲಳ್ಳಿ, ಈ 4 ಬ್ರಿಡ್ಜ್ ಕಮ್ ಬ್ಯಾರೇಜಲ್ಲಿ ಗೋಡ್ಬೋಲೆ ಗೇಟ್ ಹಾಕಿ ಬ್ಯಾರೇಜ್ ನಿರ್ಮಾಣ ಆದರೂ ನೀರು ನಿಲ್ತಾ ಇಲ್ಲವಂಥದ್ದು ಭಾಳ ದೊಡ್ಡ ಸಮಸ್ಯೆ. ಸುಮಾರು ವರ್ಷದಿಂದ ನನೆಗುದಿಗೆ ಬಿದ್ದಂಥದ್ದು. ಈ ಎಲ್ಲ ಗೇಟ್ಗಳನ್ನು ಪುನಃ ದುರಸ್ತಿ ಮಾಡಿ ಅದಕ್ಕೆ 150 ಕೋಟಿ ರೂಪಾಯಿ, ಒಂದು 500 ಕೋಟಿ ರೂಪಾಯಿ ನೀರಾವರಿ ಯೋಜನೆಯಲ್ಲಿ ಪ್ರಸ್ತಾವನೆ ಇದೆ. ನನಗೆ ಭರವಸೆ ಇದೆ ಇವತ್ತು ಬೀದರ್ ಜಿಲ್ಲೆಯ ನೀರಾವರಿ ಯೋಜನೆ ಏನೊಂದು ಎಲ್ಲ ಕಾಮಗಾರಿಗಳಿದ್ದಾವೆ ಅದಕ್ಕೆ ಅನುಮೋದನೆ ಸಿಗ್ತದೆ ಅಂತೇಳಿ. ಇದರ ಜೊತೆಯಲ್ಲಿ ನಾನು IGBT ಮಿನಿಸ್ಟ್ರಿಗೆ ಮಾತನಾಡಿ ಈ ವರ್ಷ ಒಂದು ಇನ್ಕ್ಯುಬೇಷನ್ ಸೆಂಟರ್ ಬೀದರ್ಗೆ ಪ್ರಾರಂಭ ಮಾಡಬೇಕು ಅಂತೇಳಿ ಅದು ಮಾಡ್ತೀವಿ ಅನ್ನೋಂಥ ಮಾತನ್ನು ಬೀದರ್ ಜಿಲ್ಲೆ ನವೋದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೈದರಾಬಾದ್ ಸಮೀಪಿದೆ. ಅನೇಕ ಸಾಫ್ಟ್ವೇರ್ ಕಂಪ್ನಿಗಳಿದ್ದಾವೆ. ಯಾರೇ ಬಂದು ಇಲ್ಲಿ ನೋಂದಣಿ ಮಾಡ್ಬೋದು, ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು. ಅದರಿಂದ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತದೆ. ನಮ್ಮವರು
ಹೈದರಾಬಾದ್ಗೆ, ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗುವಂಥ ಸಮಸ್ಯೆ ಬರೋದಿಲ್ಲ. ಹಾಗೆ ಇವತ್ತು ಒಂದು GTTC ನಮಗೆ ಮಂಜೂರಿ ಮಾಡಬೇಕು ಅಂತ ಕೋರಿದ್ದೇನೆ. ನಮ್ಮದು ಒಂದು GTTC ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಹುಮ್ನಾಬಾದಲ್ಲಿದೆ, ಬೀದರ್ಲೊಂದು ಮಾಡಬೇಕು ಅನ್ನೋಂಥದ್ದು. ತಾರಾಲಯ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿ ಅವರಿಗೆ ಜಮೀನು ನೋಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸೈನ್ಸ್ ಸೆಂಟರ್ ಇದೆ, ಅಲ್ಲಿ ಜಾಗ ಇದೆ, ಇಲ್ಲ ನೋಡ್ತೀವಿ. 4 ರಿಂದ 10 ಎಕರೆ ಜಮೀನು ಬೇಕಾಗ್ತದೆ ಅದನ್ನು. ಹಾಗೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಮಗೆ ಅನುದಾನ ಸಿಕ್ಕಿದೆ. ಅದಕ್ಕೆ ಈ ವರ್ಷ ಸ್ವಲ್ಪ ಇವತ್ತು ವಿಳಂಬವಾಗಿ, ಅಂದರೆ ಘನತೆವೆತ್ತ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಡಲಿಕ್ಕೆ ವಿಳಂಬ ಮಾಡಿದ್ದಕ್ಕಾಗಿ ಸ್ವಲ್ಪ ವಿಳಂಬ ಆಯಿತು. ಈಗ ಎಲ್ಲ ಕ್ರಿಯಾಯೋಜನೆ ತಯಾರಾಗಿದೆ, ಟೆಂಡರ್ಗಳು ಆಗ್ತಾ ಇದೆ. ಸುಮಾರು 450 ರಿಂದ 500 ಕೋಟಿ ರೂಪಾಯಿ ನಮಗೆ ಬಂದಿದೆ. ಅವೆಲ್ಲ ಕಾಮಗಾರಿ ರಿಂಗ್ ರೋಡ್ಗೆ, ಅದರಲ್ಲಿ 9.9 ಕೋಟಿ ರೂಪಾಯಿ ರಿಂಗ್ ರೋಡ್ಗೆ ಇಕ್ಕಿದ್ದೇವೆ, ಅದು ಟೆಂಡರ್ ಆಗ್ತಾ ಇದೆ. 10 ಕೋಟಿ ರೂಪಾಯಿ ವುಮೆನ್ಸ್ ಪದವಿ ಕಾಲೇಜ್ಗೆ ಟೆಂಡರ್ ಆಗಿದೆ, ಆ ಕಾಮಗಾರಿಗೆ ಚಾಲನೆ ಈಗಾಗಲೇ ದೊರಕಿದೆ. ಹೀಗೆ ಹಲವಾರು ಕಾಮಗಾರಿಗಳು. ಬಾಲ್ಕಿಯಲ್ಲಿ ಒಂದು ಒಳ್ಳೆಯ ಸುಂದರ ಕ್ರೀಡಾಂಗಣ ನಿರ್ಮಾಣ ಮಾಡುವಂಥದ್ದು, ಬಾಲ್ಕಿಯ ಆಸ್ಪತ್ರೆ ಆಧುನೀಕರಣ ಅಂದರೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡುವಂಥದ್ದು. ಬೀದರ್ನಲ್ಲಿ ಇವತ್ತು ಏನು ನಮ್ಮಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಸತಿ ಶಾಲೆಗಳು ಅವು ಇವತ್ತು ಉದ್ಘಾಟನೆ ಹಂತದಲ್ಲಿದ್ದಾವೆ. ಬಾಕಿಯಿಂದ ಅನೇಕ ಕಾರ್ಯಕ್ರಮಗಳು, ಅನೇಕ ರಸ್ತೆ, ಚರಂಡಿ, ಕುಡಿಯ ನೀರು, ಬೀದಿ ದೀಪ, ಸಮುದಾಯ ಭವನಗಳು, ಮತ್ತು ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಕ್ಷರಾವಿಷ್ಕಾರದಲ್ಲಿ ಸುಮಾರು 125 ಕೋಟಿ ರೂಪಾಯಿಗೆ ಎಲ್ಲ ರೀತಿಯ ಅವರಿಗೆ ಸಾಫ್ಟ್ ಕಾಂಪೊನೆಂಟ್ ಇರ್ಬೋದು, ಹಾರ್ಡ್ ಕಾಂಪೊನೆಂಟ್ಗಳಿರ್ಬೋದು, ಅವೆಲ್ಲ ಶಿಕ್ಷಣ ಇಲಾಖೆ ವತಿಯಿಂದ ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೋಟಿ ಬಂದಿದೆ, ಇನ್ನೊಂದು 6.5 ಕೋಟಿ ರೂಪಾಯಿ ಬರುತ್ತೆ. ಇವತ್ತು ಲೋಕಲೈಸ್ ಕೆಲಾಮಿಟಿಯಲ್ಲಿ 12 ಕೋಟಿ ರೂಪಾಯಿ ಮಂಜೂರಿ ಆಗಿದೆ, ಹಣ ರೈತರ ಖಾತೆಯಲ್ಲಿ ಜಮಾ ಆಗಬೇಕು. ಕೊನೆಯದಾಗಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗಿದ ಮೇಲೆ ಅಂತಿಮವಾಗಿ ಏನು ವಿಮಾ ಪರಿಹಾರ ಬರಬೇಕಾಗ್ತದೆ, ಆ ವಿಮಾ ಪರಿಹಾರ ಕೊಡುವಂಥದ್ದಕ್ಕೆ ನಡೀತಾ ಇದೆ. ಇದು ಗ್ರಾಮೀಣ ಭಾಗದಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರಾವರಿ ಯೋಜನೆಗಳು ಈಗಾಗಲೇ ಸುಮಾರು 1,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಈಗ ಇವೆಲ್ಲ ಕಾಮಗಾರಿಗಳು ಡಿಸೆಂಬರ್ ಒಳಗಾಗಿ ಮುಗಿಸ್ಬೇಕು ಅಂತ ಹೇಳಿದ್ದಾವೆ. ಇವತ್ತು ಈಗಾಗಲೇ ಬೀದರ್ ಸೌತ್ ಮತ್ತು ಬೀದರ್ ಸೇರಿಕೊಂಡು ಎಲ್ಲ ಹಳ್ಳಿಗಳಿಗೆ ಇವತ್ತು ಬಗ್ದಲ್ ಆ ಕಡೆ ಮಾಡಲಿಕ್ಕೆ ಅದೊಂದು 300 ಕೋಟಿ ಯೋಜನೆ, ಇದೊಂದು 500 ಕೋಟಿ ಯೋಜನೆ, 1,000 ಕೋಟಿ ರೂಪಾಯಿ ನಮ್ಮ ಕಾರ್ಯಕ್ರಮ ಯೋಜನೆ ನಡೀತಾ ಇದ್ದಾವೆ. ಎಲ್ಲ ಯೋಜನೆಗಳಿಗೆ ಇವತ್ತು ನಾನು ಮಾರ್ಚ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಬೀದರ್ ಜಿಲ್ಲೆಗೆ ಆಹ್ವಾನ ಮಾಡಿ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅರಣ್ಯ ಇಲಾಖೆ ವತಿಯಿಂದ 15 ಕೋಟಿಗೆ ನಾವು ಈಗಾಗಲೇ ಪರಿಸರ ಜೊತೆ ಎಕೋ ಟೂರಿಸಂ ಪಾರ್ಕ್ಗೆ ಒಂದು ಟೆಂಡರ್ ಆಹ್ವಾನ ಮಾಡಿದ್ದೇವೆ. 3ನೇ ಕಾಲ್ ಆಗಿದೆ. ಒಂದು 10 ದಿವಸದಲ್ಲಿ ಇವತ್ತು ಯಾರು ಗುತ್ತಿಗೆದಾರರು ಇವತ್ತು ನೇಮಕ ಆಗ್ತದೆ, ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ. ಹೋದ ವರ್ಷ 15 ಲಕ್ಷ ಸಸಿ ನೆಟ್ಟಿದ್ದೇವೆ, ಈ ವರ್ಷವೂ 15-16 ಲಕ್ಷ ಸಸಿ ನೆಟ್ಟಿದ್ದೇವೆ. ಈಗ 2025-26ರಲ್ಲಿ ಹೆಚ್ಚಿಗೆ ಇವತ್ತು ಎತ್ತರದ ಸಸಿಗಳು, ಟಾಲ್ ಸೀಡ್ಲಿಂಗ್ಸ್, ರಸ್ತೆ ಬದಿ ವಿಸಿಬಿಲಿಟಿ ಇರಬೇಕು ಅಂತ ನಾನು ಹೇಳಿದ್ದೇನೆ. 7 ಜಿಲ್ಲೆಗಳಿಗೆ 100 ಕೋಟಿ ರೂಪಾಯಿ. ಎಲ್ಲಿ 10%ಗಿಂತ ಕಡಿಮೆ ಅರಣ್ಯ ಕ್ಷೇತ್ರ ಇದೆ ಆ ಭಾಗದಲ್ಲೆಲ್ಲರಿಗೆ ನಮ್ಮ 16 ಜಿಲ್ಲೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ಭಾಗದಲ್ಲಿ ಬಿಜಾಪುರ 1% ಇದೆ, ಮತ್ತು ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಇವೆಲ್ಲ ಜಿಲ್ಲೆಗಳಲ್ಲಿ ಒಂದು, ಬಳ್ಳಾರಿ ಮತ್ತು ವಿಜಯನಗರಿಗೆ KMERCಯಿಂದ 100 ಕೋಟಿ ಹಣ ಬರ್ತದೆ. ಅದು ಹೊರತುಪಡಿಸಿ ನಮ್ಮ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಿಗೆ ಮತ್ತು ಇತರ ಏನು ಸುಮಾರು ನಮ್ಮಲ್ಲಿ ಇನ್ನೊಂದು 7 ಜಿಲ್ಲೆಗಳು ಬರ್ತವೆ, ಇವೆಲ್ಲ ಸೇರಿದರೆ ಅವೆಲ್ಲ ಜಿಲ್ಲೆಗಳಿಗೆ ಹೆಚ್ಚುವರಿ ಅನುದಾನ ಕೊಟ್ಟು ಹಸಿರೀಕರಣ ಮಾಡುವಂಥದ್ದು, ಸಸಿ ನೆಡುವಂಥದ್ದು, ಅದಕ್ಕೆ ಜಿಯೋ ಟ್ಯಾಗ್ ಮಾಡಿ ಇವತ್ತು ವಾಸ್ತವದಲ್ಲಿ ಯಾರು ಬೇಕಾಗಿದ್ದವರು ಎಲ್ಲಿ ಸಸಿ ನೆಟ್ಟಿದ್ದಾರೆ ಅಂತ ಹೇಳಿ ಹೋಗಿ ಅದನ್ನು ಸ್ಥಳ
ಭೇಟಿನೂ ಕೊಟ್ಟು ಖಾತ್ರಿಪಡಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಕಟ್ಟಡ ಕಾಮಗಾರಿ ಮುಗಿಯೋ ಹಂತದಲ್ಲಿದೆ. ಕಾರ್ಡಿಯಾಲಜಿಸ್ಟ್ಗೆ ನೇಮಕಾತಿ ಮಾಡಬೇಕು ಅಂತ ಈಗಾಗಲೇ ಆರ್ಥಿಕ ಇಲಾಖೆಗೆ ನಾವು ಹೇಳಿದ್ದೇವೆ. 2 ತಿಂಗಳಲ್ಲಿ ಅದರ ಉದ್ಘಾಟನೆ ಇವತ್ತು ಮಾರ್ಚಲ್ಲಾದರೆ ಸನ್ಮಾನ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ನಾನು ರಹೀಂ ಖಾನ್ ಅವರು ಕೂಡಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಜಿಲ್ಲೆ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆ ಅಡಿಯಲ್ಲಿ ಸುಮಾರು ಅನೇಕ ನಮ್ಮಲ್ಲೇನು ಸಮುದಾಯ ಆರೋಗ್ಯ ಕೇಂದ್ರಗಳು 50 ಹಾಸಿಗೆ ಆಸ್ಪತ್ರೆ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸುವಂಥದ್ದು ಹುಲ್ಸೂರು ಇನ್ನಿತರ ಕೆಲವೊಂದು ಗ್ರಾಮಗಳಿದ್ದಾವೆ, ದೊಡ್ಡ ಗ್ರಾಮಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡುವಂಥದ್ದು. ಭಾಲ್ಕಿ 100 ಹಾಸಿಗೆ ಆಸ್ಪತ್ರೆ ಇದೆ, 150 ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸುವಂಥದ್ದು. ಬಸವ ಕಲ್ಯಾಣ್ ಇವತ್ತು ಜಿಲ್ಲಾ ಮಟ್ಟದ 300 ಹಾಸಿಗೆ ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸುವಂಥದ್ದಕ್ಕೆ ವಿಸ್ತೃತ ಯೋಜನಾ ವರದಿ ಎಲ್ಲ ತಯಾರಾಗ್ತಾ ಇದೆ. BCM ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೂ ಮತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳ ನಿರ್ಮಾಣ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಅಡಿಯಲ್ಲಿ ಬರುವಂಥ ಪರಿಶಾತಿ ಪರಿಶಿಷ್ಟ ಪಂಗಡದ ಇವತ್ತು ವಸತಿ ಶಾಲೆಗಳ ಎಲ್ಲೆಲ್ಲಿ ಇವತ್ತು ಅವರಿಗೆ ಕಟ್ಟಡ ಇಲ್ಲ, ಕಟ್ಟಡ ನಿರ್ಮಾಣ ಮಾಡಲಿಕ್ಕೂ ಅನುದಾನವನ್ನು ಒದಗಿಸಿದ್ದಾರೆ. ಇವೆಲ್ಲ ಕಾಮಗಾರಿಗಳು ಈಗಾಗಲೇ ಕೆಲವೊಂದು ಪ್ರಾರಂಭ ಆಗಿದೆ, ಕೆಲವೊಂದು ಪ್ರಾರಂಭ ಆಗ್ತಾ ಇದೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಒಂದು ಪರಿವರ್ತನೆ, ಒಂದು ಬದಲಾವಣೆ ನಾವು ಕಾಣ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. UCL ವಿಶೇಷವಾಗಿ ಸುಮಾರು 25,000 ಮಕ್ಕಳು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅಂದರೆ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಎಲ್ಲ ಸೇರಿ 25,000 ಮಕ್ಕಳಲ್ಲಿ ಹೆಚ್ಚಿನ ಅವರಿಗೆ ಆದ್ಯತೆಯನ್ನು ಕೊಟ್ಟು ವಿಶೇಷ ಬೋಧನೆ ಮಾಡಬೇಕು. ಯಾವ್ಯಾವ ಸ್ವಲ್ಪ ಟಫ್ ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಇರ್ಬೋದು, ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಅದಕ್ಕೆ ರಿಸೋರ್ಸ್ ಪರ್ಸನ್ಸ್ಗೆ ಆಹ್ವಾನ ಮಾಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅವರಿಗೆ ಏನು ಸಂಬಳ ಕೊಟ್ಟು ಇವತ್ತು ಫಲಿತಾಂಶದಲ್ಲಿ ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಹಾಗೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಏನು ದುರಸ್ತಿ ಪೂಡಿನ 1 to 5 ದುರಸ್ತಿ ಪೂಡಿ ಅಂದರೆ ಹಿಂದೆ ಗ್ರ್ಯಾಂಟ್ ಸಿಕ್ಕಿದಿರುತ್ತೆ 70ರಲ್ಲಿ 80ರಲ್ಲಿ, ಆದರೆ ಸರ್ಕಾರ ಹೆಸರಲ್ಲೇ ಇರುತ್ತೆ. ಅವ್ರಿಗೆ ಸರ್ಕಾರಿ ಸೌಲಭ್ಯ ಸಿಗಲ್ಲ, ಮಾರಾಟ ಮಾಡಲಿಕ್ಕೆ ಬರಲ್ಲ, ಅನೇಕ ರೀತಿಯ ತೊಂದರೆ. ನಮ್ಮದು ಈ ಜಮೀನು ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ. ಇಂಥ 2,000 ಪ್ರಕರಣಗಳು ಜಿಲ್ಲೆಯಲ್ಲಿದ್ದಾವೆ. ಇವತ್ತು ವಿಶೇಷವಾಗಿ ಆ ಬಡವರಿಗೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿಗೆ ಹಕ್ಕು ಕೊಡುವಂಥದ್ದು, ನ್ಯಾಯ ಕೊಡುವಂಥ ರೀತಿಯಲ್ಲಿ ಇವತ್ತು ಸುಮಾರು 18 ಜನರಿಗೆ ನಾವು ಅವರಿಗೆ ಹೊಸ ಪಾಣಿಯನ್ನು ಕೊಟ್ಟಿದ್ದೇವೆ. ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ಮಾತ್ರ ಇದು ಪ್ರಾರಂಭ ಆಗಿದೆ, ಈಗ ಶುರು ಮಾಡಿದ್ದು. ಅದರಲ್ಲಿ ಬೀದರ್ ಒಂದಾಗಿದೆ. ಭೂ ಸುರಕ್ಷಾ ಯೋಜನೆ ಜಾರಿಗೆ ತಂದಿದ್ದೇವೆ. ಹಳೆ ದಾಖಲೆಗಳೇನಿದ್ದಾವೆ ಅವೆಲ್ಲ ದಾಖಲೆಗಳು ದಾಖಲೀಕರಣ ಮಾಡಿ, ಯಾವ ಮ್ಯೂಟೇಷನ್ ಇರುತ್ತೆ, ಪಾಣಿ ಇರುತ್ತೆ, ಅದು ಶಾಶ್ವತವಾಗಿರುತ್ತೆ, ಮ್ಯಾನ್ಯುವಲ್ ಇರುತ್ತೆ, ಮತ್ತು ಇವತ್ತು ಡಿಜಿಟಲ್ಲು ಇರುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ದಾಖಲೆಗಳು 30 ವರ್ಷಗಳವರೆಗೆ ABC ಅಂತ ಮಾಡಿದ್ದೇವೆ. ಕೆಲವೊಂದು 10C ಇದ್ದಿದ್ದು 10 ವರ್ಷಗಳವರೆಗೆ ದಾಖಲೆ ಮೇಂಟೈನ್ ಮಾಡ್ಬೋದು. ಆ ರೀತಿಯಲ್ಲಿ ಅದಕ್ಕೂ ನಾನು ಭಾಲ್ಕಿಯಲ್ಲಿ, ಬೀದರ್ನಲ್ಲಿ ಚಾಲನೆ ಕೊಟ್ಟಿದ್ದೇನೆ. ಜಿಲ್ಲೆಯಾದ್ಯಂತ ಅದನ್ನು ಅನುಷ್ಠಾನ ಮಾಡ್ತೇವೆ. ಎಲ್ಲ ತಾಲೂಕುಗಳಲ್ಲಿ ಹೊಸ ತಾಲೂಕುಗಳನ್ನು ನಾವು ರಚನೆ ಮಾಡಿದ್ದೇವೆ. ಎಲ್ಲ ತಾಲೂಕುಗಳಲ್ಲಿ ಒಂದು ಆಡಳಿತ ಸೌಧ ಅಂತೀರ, ಪ್ರಜಾಸೌಧ ಮಾಡಿದ್ದೇವೆ. ಆಡಳಿತ ಸೌಧ, ಮಿನಿ ವಿಧಾನಸೌಧ ಜಾಗದಲ್ಲಿ ಆಡಳಿತ ಸೌಧ ಅಂತ ಮಾಡಿದ್ದೇವೆ. ಅವೆಲ್ಲ ಕಟ್ಟಡಕ್ಕೆ ಮಂಜೂರಾತಿ ಕೊಟ್ಟಿದ್ದೇವೆ. ಚಿರುಗುಪ್ಪ ಇರ್ಬೋದು, ಹುಲ್ಸೂರು ಇರ್ಬೋದು, ಕಮಲನಗರ್ ಇರ್ಬೋದು, ಇವೆಲ್ಲ ಈಗ DPR ರೆಡಿ ಆಗ್ತಾಯಿದೆ, ಟೆಂಡರ್ ಹಂತದಲ್ಲಿದೆ. ಟೆಂಡರ್ ಆಗಿದ ಮೇಲೆ ಇವೆಲ್ಲವನ್ನು ಇವತ್ತು ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ನಾವು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಿ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರ ಜೊತೆಯಲ್ಲೂ ನಾನು ಸಂಪರ್ಕ ಮಾಡಿದ್ದೇನೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲೂ ಸಂಪರ್ಕ ಮಾಡಿದ್ದೇನೆ. ಪೊಲೀಸ್ ಬಲವರ್ಧನೆ ಮಾಡಲಿಕ್ಕೆ, ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡಲಿಕ್ಕೆ, ಎಲ್ಲ ಕಡೆ CCTV ಕ್ಯಾಮ್ರಾಗಳು ಹಾಕಲಿಕ್ಕೆ ಎಲ್ಲ ರೀತಿಯ ತಯಾರಿ ಯೋಜನೆಗಳು ನಾವು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತು ಈಗಾಗಲೇ ಆಗಿದ್ದಂಥ ಏನು
ಅಪರಾಧ ಪ್ರಕರಣಗಳಿದ್ದಾವೆ. ಆ ಅಪರಾಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಶೂಟೌಟ್ ಪ್ರಕರಣದಲ್ಲಿ ಇವತ್ತು ಅವರ ಯಾವ ಜಿಲ್ಲೆಯವರಿದ್ದಾರೆ, ಯಾರಿದ್ದಾರೆ, ಅವ್ರ ಫ್ಯಾಮಿಲಿ ಟ್ರೀ ಏನಿದೆ, ಅವೆಲ್ಲವೂ ಮಾಹಿತಿ ಇವತ್ತು ಪೊಲೀಸರಿಗೆ ಇದೆ. ಪೊಲೀಸ್ ತಂಡವು ಅವರಿಗೆ ಬಂಧಿಸಲಿಕ್ಕೆ ಇವತ್ತು ಸಜ್ಜಾಗಿದೆ. ಆಯಾ ಯಾವ ರಾಜ್ಯದ ಪೊಲೀಸರಿದ್ದಾರೆ ಅವರ ಸಹಕಾರನೂ ಬೇಕಾಗ್ತದೆ. ರಾಜ್ಯ ಸರ್ಕಾರದ ವತಿಯಿಂದ ಆ ರಾಜ್ಯದ ಏನು ಪ್ರಮುಖ ಪೊಲೀಸರು ಇರ್ಬೋದು, ಆಡಳಿತ ಸರ್ಕಾರ ಇರ್ಬೋದು, ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವರ ಸಹಕಾರನೂ ತೆಗೆದುಕೊಂಡು ಆರೋಪಿಗಳಿಗೆ ಬಂಧಿಸುವಂಥ ಒಂದು ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನುವಂಥ ಒಂದು ವಿಶ್ವಾಸ ನನಗೆ ಇದೆ. ಜಿಲ್ಲಾಧಿಕಾರಿಯವರ ಮಟ್ಟದಲ್ಲಿ ಎಲ್ಲ ಇವತ್ತು ಯಾರ್ಯಾರು ಬ್ಯಾಂಕಿಗೆ ಸಾಲ ಕೊಟ್ಟಿದ್ದಂಥ ಸಂಸ್ಥೆಗಳಿದ್ದಾವೆ ಅವ್ರ ಜೊತೆಯಲ್ಲಿ ಮಾತನಾಡಿ ಒಂದು ವರದಿ ಕೊಡಿ ಅಂತೇಳಿ ಅವರಿಗೆ ಸೂಚಿಸಿದ್ದಾವೆ. ಆ ವರದಿ ಬಂದ ಮೇಲೆ ಒಂದು ಕ್ಯಾಬಿನೆಟ್ ನೋಟ್ ತಯಾರು ಮಾಡಿ ಇದಕ್ಕೆ ಲೀಸ್ಔಟ್ ಮಾಡಲಿಕ್ಕೆ 30 ವರ್ಷ 40 ವರ್ಷ ಟೆಂಡರ್ ಪ್ರಕ್ರಿಯೆ ಮಾಡಬೇಕಾಗಿದೆ. ನಾನು ಆದಷ್ಟು ಬೇಗ 15 ದಿವಸ ಒಳಗಾಗಿ ಮಾಡಿರಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದೇನೆ. ಆದಷ್ಟು ಈ 15 ದಿವಸಗಳ ಒಳಗಾಗಿ ಅದನ್ನು ಮಾಡುವಂಥ ಕೆಲಸ ಇವತ್ತು ಶುಗರ್ ಇಲಾಖೆ, ಸಕ್ಕರೆ ಇಲಾಖೆ ಮಾಡ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಅನುಭವ ಮಂಟಪಕ್ಕೆ ನಮ್ಮ ಸರ್ಕಾರ ಈಗಾಗಲೇ 100 ಕೋಟಿ ಕೊಟ್ಟಿದೆ. ಇನ್ನೂ 50 ಕೋಟಿ ರೂಪಾಯಿ ಬೇಡಿಕೆ ನನ್ನ ಇನ್ಫಾರ್ಮೇಷನ್ ಪ್ರಕಾರ. ಹಿಂದೆ ನಾವು 15 ಕೋಟಿ ಕೊಡ್ತೀವಿ ಹೇಳಿದ್ದಾರೆ. ಆ ಸಮಯದಲ್ಲಿ ನಾವು 1 ತಿಂಗಳು 1.5 ತಿಂಗಳಲ್ಲೇ ಪ್ರಾರಂಭ ಮಾಡ್ತೀವಿ ಮಾತು ಕೊಟ್ಟಿದ್ದರು ಸ್ಟಾರ್ ಏರ್ವೇಸ್ದವರು. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಮೂಲಭೂತ ಸೌಕರ್ಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದಾರೆ. ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಸಹಿತ ಇವತ್ತು ಅವರಿಗೆ ಸುಮಾರು ಸಲ ಮಾತನಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೂ ಮಾತಾಡಿದ್ದಾರೆ, ಸಿವಿಲ್ ಏವಿಯೇಷನ್ಗೂ ಮಾತಾಡಿದ್ದಾರೆ. ನಿರಂತರ ಅವರ ಸಂಪರ್ಕದಲ್ಲಿ ನಾನು ಮಾತಾಡಿದ್ದೇನೆ. ಗೋಡಾವತ್ಗೆ, ಅವ್ರ CEO ಗೆ ಅವರು ಸಮಯ ತಗೊಳ್ತಾ ಇದ್ದಾರೆ. ಒತ್ತಾಯ ಮಾಡ್ತೀವಿ ಆದಷ್ಟು ಶೀಘ್ರದಲ್ಲಿ ವಿಮಾನ ಸೇವೆ ಈಗ 1 ಮಾರ್ಚ್ಗೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. 1 ಮಾರ್ಚ್ಗಾದರೂ ಆಗ್ತದೆ ಅನ್ನುವಂಥ ನಂಬಿಕೆ ನನಗಿದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ನಾವೇ ಮಾಡ್ತೀವಿ ಅಂದರೂ ಆಗೋದಿಲ್ಲ, ಯಾಕಂದರೆ ರೈಲ್ವೆ ಇದೆ. ಕೇಳ್ರಿ ಪೂರ್ತಿ ರೈಲ್ವೆ ಜಾಗ, ರೈಲ್ವೆದವರು ನಮಗೆ ಅರ್ಧ ಅವರು ಅರ್ಧ ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋಂಥದ್ದು ನೀತಿ ನಿಯಮ ಇದೆ. ಈಗ ಸಂಸದರಾದಂಥ ಸಾಗರ್ ಖಂಡ್ರೆ ಅವರು ನಿತಿನ್ ಗಡ್ಕರಿ ಅವರಿಗೆ ಭೇಟಿಯಾಗಿದ್ದಾರೆ, ರೈಲ್ವೆ ಮಂತ್ರಿಗೆ ಭೇಟಿಯಾಗಿದ್ದಾರೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾಳೆ ಪೂಜಾ ವಂದನೆಗಳು.